ಸ್ವಾಮಿ ರಾಮಲಿಂಗಾರೆಡ್ಡಿ ಅವರೇ, ರಾಮಲಿಂಗಾರೆಡ್ಡಿ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಇದು ಯಾವ ನ್ಯಾಯ ಸ್ವಾಮಿ? ಇದು ಯಾವ ನ್ಯಾಯ ಸ್ವಾಮಿ? ಇದು ಯಾವ ನ್ಯಾಯ ಸ್ವಾಮಿ? ಬಡವರ ಬದುಕನ್ನು ಬೀದಿಗೆ ತಳ್ತಾ ಇದ್ದಾರೆ. ಮಹಿಳೆಯರಿಗೆ ಉಚಿತ, ಮಹಿಳೆಯರಿಗೆ ಉಚಿತ, ಮಹಿಳೆಯರಿಗೆ ಉಚಿತ. ಉಚಿತವಾಗಿ ಅವ್ರು ಕೊಟ್ಟೇನ್ ಪ್ರಯೋಜನ? ಉಚಿತವಾಗಿ ಅವ್ರು ಕೊಟ್ಟೇನ್ ಪ್ರಯೋಜನ? ನೀವು 5 ಗ್ಯಾರಂಟಿಯನ್ನು ವಾಪಸ್ ತಗೊಂಬಿಡಿ. ನೀವು 5 ಗ್ಯಾರಂಟಿಯನ್ನು ವಾಪಸ್ ತಗೊಂಬಿಡಿ. ಪುರುಷರಿಗೆ ಜೋಬಿಗೆ ಕತ್ತರಿ ಖಚಿತ. ಅಕ್ಕನಿಗೂ ಫ್ರೀ, ಅಮ್ಮನಿಗೂ ಫ್ರೀ, ಅಜ್ಜಿಗೂ ಫ್ರೀ, ನಿನಗೂ ಫ್ರೀ, ನನಗೂ ಫ್ರೀ ಅಂತೇಳಿ. ಅಕ್ಕನಿಗೂ ಫ್ರೀ, ಅಮ್ಮನಿಗೂ ಫ್ರೀ, ಅಜ್ಜಿಗೂ ಫ್ರೀ, ನಿನಗೂ ಫ್ರೀ, ನನಗೂ ಫ್ರೀ ಅಂತೇಳಿ. ಅಲ್ಲ, ಮುಂದ್ಗಡೆ ಕೊಟ್ಟು ಹಿಂದ್ಗಡೆ ಕಿತ್ಕೊಳ್ಳೋರಂದು ಇದೆ. ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳನ್ನು ನೀಡುವ ಮುಖಾಂತರ ಅಧಿಕಾರಕ್ಕೆ ಬಂದಂತಹ ಸರ್ಕಾರಗಳು ಇವತ್ತು ಆ ಪಂಚ ಗ್ಯಾರಂಟಿಗಳಿಗೆ ಹಣ ಒದಗಿಸಲು ಆರ್ಥಿಕತೆಯಿಂದ ಸಂಪೂರ್ಣವಾಗಿ ಕುಸಿದಿರುವ ಹಿನ್ನೆಲೆಯಲ್ಲಿ ಜನಸಾಮಾನ್ಯರ ಮೇಲೆ ಇವತ್ತು ಬಸ್ ದರ ಇರ್ಬೋದು, ನೀರಿನ ದರ ಇರ್ಬೋದು, ವಿದ್ಯುತ್ ದರ ಇರ್ಬೋದು, ಎಲ್ಲಾ ದರಗಳನ್ನು ಏರಿಕೆ ಮಾಡುವ ಮುಖಾಂತರ ಬಡವರ ಬದುಕನ್ನು ಬೀದಿಗೆ ತಳ್ತಾ ಇದ್ದಾರೆ. ಮಹಿಳೆಯರಿಗೆ ಉಚಿತವಾಗಿ ಶಕ್ತಿ ಯೋಜನೆಯನ್ನು ತುಂಬಿ ಅವರು ಎಲ್ಲಾ ಪ್ರವಾಸಿ ತಾಣಗಳನ್ನು ಉಚಿತವಾಗಿ ನೋಡ್ಕೋಬರ್ಬೇಕು ಅಂತೇಳಿ ಏನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಾರ್ವಜನಿಕ ಸಭೆಗಳಲ್ಲಿ ಮಹಿಳಾ ಸಮಾಜ ಹೇಳಿದ್ದೆ. ಆದ್ರೆ ಆ ಶಕ್ತಿ ಯೋಜನೆಗೆ ಹಣ ಒದಗಿಸಲು ಏನು ಸಾರಿಗೆ ನಿಗಮಗಳು ಇವತ್ತು ನಷ್ಟದಲ್ಲಿ ಇದ್ದಾವೆ ಅಂತೇಳಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಇವತ್ತು ಏನು ಜನವರಿ 5ರ ಮಧ್ಯರಾತ್ರಿಯಿಂದ 15% ಅದನ್ನ ಶೇಕಡ 15ರಷ್ಟು ಟಿಕೆಟ್ ಹೆಚ್ಚಳ ಮಾಡುವ ಮುಖಾಂತರ ಮಹಿಳೆಯರಿಗೆ ಉಚಿತ, ಪುರುಷರಿಗೆ ಜೋಬಿಗೆ ಕತ್ತರಿ ಖಚಿತ ಎಂಬ ವೇದ ವಾಕ್ಯದೊಂದಿಗೆ ಇವತ್ತು ಹಗಲು ದರೋಡೆಗಿಳಿದಿರುವುದು ಯಾವ ನ್ಯಾಯ ಸ್ವಾಮಿ? ಅಲ್ಲ ಸ್ವಾಮಿ, ಇವತ್ತು 229 ಶಾಸಕರು ಇರ್ಬೋದು, ಎಲ್ಲಾ ಕ್ಷೇತ್ರದ ಶಾಸಕರು, ಸಂಸದರು, ಗ್ರಾಮ ಪಂಚಾಯತಿ ಅವರು, ಜಿಲ್ಲಾ ಪಂಚಾಯತಿ ಅವರು ಎಲ್ಲರೂ ಸಹ ನೀವು ಬಸ್ಗಳಲ್ಲಿ ಏನು ನೀವು ಪ್ರಯಾಣ ಮಾಡಲ್ಲ, ನಿಮ್ ಫ್ಯಾಮಿಲಿಗಳು ಪ್ರಯಾಣ ಮಾಡಲ್ಲ. ಆದ್ರೆ ಪ್ರಯಾಣ ಮಾಡೋದು ಇವತ್ತು ಬಡವರು. ಆ ಬಡವರ ಬದುಕನ್ನು ಇವತ್ತು ಬೀದಿಗೆ ತಳ್ತಾ ಇದ್ದೀರಾ. ಈ ಕೂಡಲೇ ನೀವೇನು ಆದೇಶ ಮಾಡಿದಿರಾ ಸಾರಿಗೆ ನಿಗಮಗಳು ನಷ್ಟದಲ್ಲಿದೆ ಅಂತೇಳಿ 15% ಟಿಕೆಟ್ ಅನ್ನು ಹೆಚ್ಚಳ ಮಾಡಿದಿರಾ, ಅದನ್ನು ಈ ಕೂಡಲೇ ಆದೇಶ ವಾಪಸ್ ಪಡಿಬೇಕು. ಇನ್ನು ಟಿಕೆಟ್ ದರವನ್ನು ಕಡಿಮೆ ಮಾಡ್ಬೇಕು ಹೊರತನು ಹೆಚ್ಚಳ ಮಾಡಬಾರ್ದು. ಯಾಕಂದ್ರೆ ಇನ್ನು ಮಹಿಳೆಯರಿಗೆ ಒಂದ್ ಕೈ ಕೊಡ್ತಾ ಇದ್ದೀರಾ, ಪುರುಷರ ಜೋಬಲ್ನ ಕಿತ್ಕೊಂತಾ ಇದ್ದೀರಾ. ಇದು ಯಾವ ನ್ಯಾಯ ಸ್ವಾಮಿ? ಇದು ಎಲ್ಲಿದೆ ನ್ಯಾಯ? ಪ್ರಜಾಪ್ರಭುತ್ವದ ಕಗ್ಗೋಲೆ ಅಲ್ವಾ ಇದು? ಈ ಕೂಡಲೇ ರಾಮಲಿಂಗಾರೆಡ್ಡಿ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮಾನ ಮರ್ಯಾದೆ ಅನ್ನೋದು ಇದ್ರೆ ಟಿಕೆಟ್ ದರವನ್ನು ಇಳಿಕೆ ಮಾಡಿ ಆ ಒಂದು ಆದೇಶವನ್ನು ವಾಪಸ್ಸನ್ನು ಪಡಿಬೇಕು. ಇಲ್ಲವಾದರೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಎಲ್ಲಾ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶಗಳಲ್ಲಿ ನಾವು ಕಪ್ಪು ಮಟ್ಟೆನೂ ಆರಿಸ್ತೀವಿ, ಇಲ್ಲ ಸಗಣಿ ಚಳವಳಿಯನ್ನು ಮಾಡ್ತೀವಿ. ನಮಗೇನ್ ಬೇಕಾ? ಬಡವರು ಉಳಿಬೇಕಾದ್ರೆ ಬೆಲೆ ಏರಿಕೆಯಿಂದ ಈ ಒಂದು ಜನಸಾಮಾನ್ಯರ ಬದುಕನ್ನು ಉಳಿಸಬೇಕು. ಈ ಟಿಕೆಟ್ ದರ ಏರಿಕೆ ಮಾಡ್ತೀರಾ? ಇವತ್ತು ಟಿಕೆಟ್ ದರ ಏರಿಕೆ ಮಾಡಿದಿರಾ KSRTC ದರ ಏರಿಕೆ ಮಾಡ್ತಾನೆ, ಇನ್ನ ಖಾಸಗಿ ಬಸ್ ಅವರು ಏರಿಕೆ ಮಾಡ್ತಾರೆ. ಖಾಸಗಿ ಬಸ್ ಅವ್ರು ಏರಿಕೆ ಮಾಡಿದ್ರೆ ಇನ್ನ ನಮ್ಮ ತರಕಾರಿ ಏನು ಗಾಡಿಗಳವ್ರು ಕೂಡ ಏರಿಕೆ ಮಾಡ್ತಾರೆ. ಇಲ್ಲಪ್ಪ ನಮ್ಗೇನು ಗಿಟ್ಟಲ್ಲ ಅಂತೇಳಿ ಡೀಸೆಲ್, ಪೆಟ್ರೋಲು ಪ್ರತಿಯೊಂದು ಏರಿಕೆ ಮಾಡಿ 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 ಉಚಿತ ಭಾಗ್ಯಗಳು ಕೊಟ್ಟು ರಾಜ್ಯವನ್ನು ಸಂಪೂರ್ಣವಾಗಿ ಬಡವರ ಬದುಕನ್ನು ಬೀದಿಗೆ ತಳ್ಳುವ ಈ ಆದೇಶಗಳನ್ನು ವಾಪಸ್ ಪಡಿ. ನೀವು 5 ಗ್ಯಾರಂಟಿಯನ್ನು ವಾಪಸ್ ತಗೊಂಬಿಡಿ. ದಯವಿಟ್ಟು ನಮ್ಗೆ 5 ಗ್ಯಾರಂಟಿನೂ ಬೇಡ. ನಮಗ್ ಬೇಕಾಗಿರೋದು ಜನಸಾಮಾನ್ಯರ ಪರವಾಗಿರುವಂತಹ ಎಲ್ಲಾ ಬೆಲೆ ಏರಿಕೆಯನ್ನು ಇಳಿಕೆ ಮಾಡಿ ಅವರ ರಕ್ಷಣೆ ಮಾಡ್ಬೇಕಂತ ಒತ್ತಾಯ ಮಾಡ್ತಾರೆ. ಈಗ ಧರ್ಮಸ್ಥಳಕ್ಕೆ ಹೋಗ್ತಾರೆ, ಫ್ಯಾಮಿಲಿ ಸಮೇತ ಹೋಗ್ತಾರೆ, ಹೆಂಡತಿಗೆ ಫ್ರೀ, ಗಂಡನಿಗೆ ಡಬಲ್. ಇವಾಗ ನಾವ್ ಅದನ್ನೇ ಹೇಳ್ತಾ ಇರೋದು. ಮೊದಲು ಸರ್ಕಾರ ಬಂದಾಗ ಅಕ್ಕನಿಗೂ ಫ್ರೀ, ಅಮ್ಮನಿಗೂ ಫ್ರೀ, ಅಜ್ಜಿಗೂ ಫ್ರೀ, ನಿನಗೂ ಫ್ರೀ, ನನಗೂ ಫ್ರೀ ಅಂತೇಳಿ DK ಶಿವಕುಮಾರ್ ವ್ಯಂಗ್ಯವಾಗಿ ಮಾತಾಡಿದ್ರಲ್ಲ. ಇವತ್ತು ಧರ್ಮಸ್ಥಳಕ್ಕೆ 1000 ರೂಪಾಯಿ ಟಿಕೆಟ್ ಇಟ್ಕೊಳ್ಳಿ, 15% ಜಾಸ್ತಿ ಆದ್ರೆ ಹೆಣ್ಣು ಮಕ್ಳಿಗೆ ಮಾತ್ರ ಆಧಾರ್ ಕಾರ್ಡ್ ಅಲ್ಲಿ ಉಚಿತ ಅಂತ ಕೇಳ್ತಾರೆ. ಅವ್ರ ಫ್ಯಾಮಿಲಿ ಜೊತೆ ಹೋಗ್ತಾರೆ. ಗಂಡು ಮಕ್ಳು ಇಬ್ರು ಗಂಡ ಹೆಂಡತಿ ಎಲ್ಲ ಹೋಗ್ತಾರೆ. 4 ಜನ 4000 ಆಯ್ತು. 150 ರೂಪಾಯಿ ಏರಿಕೆ ಆಯ್ತು. ಎಷ್ಟಾಯ್ತು? ಅಲ್ಲ, 1000 ರೂಪಾಯಿಗೆ 150 ರೂಪಾಯಿ ಏರಿಕೆ ಆಯ್ತಲ್ಲ. ಅಲ್ಲ, ಮುಂದ್ಗಡೆ ಕೊಟ್ಟು ಹಿಂದ್ಗಡೆ ಕಿತ್ಕೊಳ್ಳೋರಂದು ಇದೆ. ಅದು ಉಚಿತ ಅಲ್ಲ. ಜನಸಾಮಾನ್ಯರು ಶೋಷಣೆ ಮಾಡೋದು. ಈಗ ಫ್ಯಾಮಿಲಿ ಹೋಗ್ತಾ ಇರ್ತಾರೆ, ನಾನು ಬರೋಲ್ಲ ಹೋಗಮ್ಮ, ಚಾರ್ಜ್ ಇದೆ ಅಂದ್ರ ಆಯ್ತು ನಾನು ಹೋಗ್ತೀನಿ, ನೀನೇನ್ ಕೆಲಸ ಮಾಡ್ಬೇಕು ಮಾಡ್ಕೊ ಅಂತೇಳಿ ಕುಟುಂಬಗಳಲ್ಲೇ ಅನುಮಾನ ಹುಡ್ಸೋಂತ ಯೋಜನೆಗಳಿವೆ. ಅಷ್ಟು ಬಿಟ್ಟು ಇನ್ನೇನು ಇಲ್ಲ. ಇದು ಅವ್ರು ಬೇರೆ ಮಾಡ್ಲಿ, ತಿರುಗಿ ನಿಮ್ ಮುಂದೆ ಬಾಣ ಇರೋಣ, ಮುಂದೆ ಬಾಣ, ಹಂಗೆ ಇರ್ಬೇಕು ನೋಡ. ಈ ಕಾಂಗ್ರೆಸ್ ಸರ್ಕಾರದ ಧೋರಣೆ ನೋಡ್ತಾ ಇದ್ರೆ
ಜನಗಳಿಗೆ ಏನಾದ್ರೂ ಅನುಕೂಲ ಮಾಡ್ತೀವಿ ಅಂತ ರಾಜಕೀಯ ಮಾಡುವಂತ ರಾಜಕೀಯ ಪಕ್ಷಗಳು ನೋಡಿದೀವಿ. ಓಟು ಗಿಟ್ಟಿಸ್ಕೊಳೋ ಒಂದೇ ಒಂದು ಕಾರಣಕ್ಕೆ ಬಿಟ್ಟಿ ಭಾಗ್ಯಗಳ ಹೆಸರು ಹೇಳ್ಕೊಂಡು ಓಟ್ಗಳು ಗಿಟ್ಟಿಸ್ಕೊಂಡು ಸರ್ಕಾರ ನಡೆಸ್ತಾ ಇದ್ದಾರೆ ಇವರು. ಹೆಂಗಸರಿಗೆ, ಹೆಣ್ಣು ಮಕ್ಕಳಿಗೆ, ತಾಯಂದ್ರಿಗೆ ಉಚಿತ ಬಸ್ ಪ್ರಯಾಣ ಅಂತ ಹೇಳಿದ್ರು. ಸರಿ, ಅದರಲ್ಲಿ ಉಚಿತ ಪ್ರಯಾಣ ಕೊಡ್ತಾ ಇದ್ದೀರಾ ಹೆಂಗಸರಿಗೆ, ಸ್ವಾಗತೀಯ. ಅದು ಏನು ಅದರಿಂದ ಏನು ಬಂದಿರೋ ನಿಮ್ಗೆ ನಷ್ಟ ಏನಿಲ್ಲ. ಅದನ್ನ ನೀವು ಕವರ್ ಮಾಡೋದಕ್ಕೆ 15% ಬಸ್ ದರ ಏರಿಸಿದ್ದೀರಾ. ಇನ್ನು ಬಿಟ್ಟು ಉಚಿತವಾಗಿ ಅವ್ರು ಕೊಟ್ಟೇನು ಪ್ರಯೋಜನ? ಈಗ ಹೆಂಗಸರ ಹತ್ರ ಬಿಟ್ಟಿಯಾಗಿ ಕೊಡೋದು ಹೆಂಗಸರಿಗೆ, ಗಂಡಸ ಹತ್ರ ಒತ್ತು ಕಿತ್ಕೊಂಡದ ನೀವು. ಇದು ನಿಮ್ ಸರ್ಕಾರದ ಧೋರಣೆ. ಇಷ್ಟು ಮಾತ್ರಕ್ಕೆ ಏನಕ್ಕೆ ಬಿಟ್ಟಿ ಬಗ್ಗೆ ಅಂತ ಹೇಳ್ಬೇಕು? ಏನಕ್ಕೆ ನಾವು ಉಚಿತವಾಗಿ ಪ್ರಯಾಣ ಹೆಂಗಸರಿಗೆಲ್ಲ ಕೊಡ್ತೀವಿ ಅಂತ ಹೇಳಿರೋದು? 15% ಅಂದ್ರೆ ಕಮ್ಮಿ ಎಷ್ಟಾಗತ್ತೆ ಅಂತ ಗೊತ್ತಾ ನಿಮ್ಗೆ? ಒಬ್ಬ ಮನುಷ್ಯನ ಮೇಲೆ ಎಷ್ಟು ಹೊರೆ ಬೀಳತ್ತೆ ಅನ್ನೋ ಒಂದು ಪರಿಜ್ಞಾನನೂ ಇಲ್ದಿರಾ ನಿಮ್ ಇಷ್ಟಕ್ಕೆ ನಿಮ್ಮ ಸಂಪುಟದಲ್ಲಿ ಏನ್ ನೀವು ಡಿಸೈಡ್ ಮಾಡಿದ್ರೆ ಆ ಡಿಸೈಡ್ಮೆಂಟ್ ಅಲ್ಲಿ ನೀವು ಬೆಲೆ ಏರಿಕೆ ಮಾಡ್ಬಿಟ್ಟು ಓಡಾಡುವಂತ ಜನಗಳಿಗೆ ತೊಂದರೆ ಮಾಡ್ತಾ ಇದ್ದೀರಾ. ಒಂದು ಗಂಡಸು ಕೆಲಸ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಅಂದ್ರೆ ಕಮ್ಮಿ ಅಂದ್ರೂ ಬಸ್ ಚಾರ್ಜ್ ಇಂದ ಹಿಡಿದು ಅವನ ಖರ್ಚಿಂದ ಹಿಡಿದು ಮನೆಗೆ ದುಡ್ಕೊಂಡು ಎತ್ಕೊಂಡು ಹೋಗಿ ಹಾಕ್ಬೇಕು ಅಂದ್ರೆ ದಿನಕ್ಕೆ 400 - 500 ರೂಪಾಯಿ ಖರ್ಚು ಬರುತ್ತೆ ಅವನಿಗೆ. ಆ ಖರ್ಚು ಬರ್ತಾ ಇರುವಂತ ಇದ್ರಲ್ಲಿ ಅವನು ದುಡಿಯೋದ, ಮನೆಗೆ ನೋಡೋದ, ಅವನ್ ಸ್ವಂತ ಖರ್ಚು ನೋಡೋದ, ಇಷ್ಟೆಲ್ಲ ತೊಂದರೆ ತೊಂದರೆ ಅನುಭವಿಸಿರೋ ಗಂಡಸನ್ ಬಿಟ್ಬಿಟ್ಟು ನೀವು ಹೆಣ್ಮಕ್ಳಿಗೆ ಉಚಿತವಾಗಿ ಕೊಟ್ಟಿದೀವಿ ಅನ್ನೋ ಒಂದು ಕಾರಣಕ್ಕೆ ಅದನ್ನ ಕವರ್ ಮಾಡೋಕೆ ಈ 15% ರೈಸ್ ಮಾಡಿದೀರಾ ನೀವು. ಸ್ವಾಮಿ ರಾಮಲಿಂಗಾರೆಡ್ಡಿ ಅವರೇ, ಸಾರಿಗೆ ಸಚಿವರಾಗಿದ್ದೀರಾ ನೀವು. ದಯವಿಟ್ಟು ಇದನ್ನೆಲ್ಲ ಕುಲಂಕುಷವಾಗಿ ಎಷ್ಟು ಮಾತ್ರ ನಡೀತಾ ಇದೆ, ಎಷ್ಟು ನಿಮ್ಗೆ ಲಾಭ ಇದೆ, ಎಷ್ಟು ನಿಮ್ಗೆ ನಷ್ಟ ಇದೆ, ಅದನ್ನೆಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ನೀವು ಆಮೇಲೆ ನೀವು ದರ ಏರಿಕೆ ಮಾಡ್ಬೇಕಾಗಿತ್ತು. ನಿಮ್ ಇಷ್ಟಕ್ಕೆ ಏಕಾಏಕಿ ಬೆಳೆಸ್ಬಿಟ್ಟು 15% ಬೆಳೆಸ್ಬಿಟ್ಟು ನೀವು ಬಸ್ಸಲ್ಲಿ ಪ್ರಯಾಣ ಮಾಡಿದ್ರಿ ಅಂದ್ರೆ ಹೆಂಗ್ ಮಾಡೋದು? ಇದನ್ನ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮುಂದಿನ ದಿನಗಳಲ್ಲಿ ಇದನ್ನ ಕಮ್ಮಿ ಮಾಡದೇ ಇದ್ರೆ, ಬಸ್ ದರ ಕಮ್ಮಿ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳೋದಂತೂ ಕಡು ನಿತ್ಯ.